ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಗೈಸ್. ಸೊ ಇದು ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಮೊದಲಿಗೆ ನಿಮ್ಮೆಲ್ಲರಿಗೂ ಕೂಡ ವರ್ಷದ ಮೊದಲನೇ ಹಬ್ಬವಾದ ಯುಗಾದಿ ಹಬ್ಬದ ಶುಭಾಶಯಗಳು. ನೀವು ಕೂಡ ಬೇವು ಬೆಲ್ಲ ತಿನ್ನಿ ಆ್ಯಂಡ್ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟು ಆ ದೇವರು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಮುಂಚೆನೇ ನಾನು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಬೆಳಿಗ್ಗೆ ಎಲ್ಲ ಏನೇನಾಯಿತು ಅಂತೇಳಿ ಕ್ಲಿಪ್ಸ್ನ ನಾನು ಅಟ್ಯಾಚ್ ಮಾಡ್ತೀನಿ ನೋಡಿ. ಆ್ಯಂಡ್ ಮಾರ್ನಿಂಗ್ ಇವಾಗ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ, ಪೂಜೆ ಎಲ್ಲ ಕೂಡ ಆಯಿತು. ಸೊ ಇವಾಗ ಹೋಗಿ ನಾವು ಬ್ರೇಕ್ಫಾಸ್ಟ್ ತಿನ್ನಬೇಕು. ಬ್ರೇಕ್ಫಾಸ್ಟ್ ಇವಾಗ ಏನು ಅಂದರೆ ಬಿಸಿಬೇಳೆ ಬಾತ್ ಇದೆ. ಓಕೆ, ಇದಾದಮೇಲೆ ನಾವು ಒಬ್ಬಟ್ಟು ಮಾಡ್ತೀವಿ. ಒಬ್ಬಟ್ಟು ರೆಸಿಪೀಸ್ ಶೇರ್ ಮಾಡ್ತೀನಿ ಬನ್ನಿ. ಆ್ಯಂಡ್ ಇವಾಗ ಬ್ರೇಕ್ಫಾಸ್ಟ್ ತಿನ್ನೋಣ. ಸೊ ಗೈಸ್, ಇದು ನಮ್ಮ ಹೊಸ ಮನೆಯಲ್ಲಿ ಮೊದಲನೇ ಹಬ್ಬವಾಗಿರುತ್ತೆ. ಸೊ ಮೊದಲನೇ ಹಬ್ಬ ಆ್ಯಂಡ್ ವರ್ಷದ ಮೊದಲನೇ ಹಬ್ಬ ಯುಗಾದಿ ಹಬ್ಬ. ಈ ವರ್ಷ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಸ್ಪೆಷಲ್ ಆಗಿತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಹೊಸ ಮನೇಲಿ ಫಸ್ಟ್ ಟೈಮ್ ಮಾಡ್ತಾಯಿದ್ವಿ, ಹಾಗಾಗಿ ಎಲ್ಲವೂ ಕೂಡ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಪೂಜೆ ಮಾಡಿದ್ದು, ಒಬ್ಬಟ್ಟು ಮಾಡಿದ್ದು ಎಲ್ಲ ಅಂದರೆ ಎಲ್ಲ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಸೊ ಇವಾಗ ನಾನು ಮಾಮೂಲಿ ಬೆಡ್ ಸ್ಪ್ರೆಡ್ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟು, ಅದಾದಮೇಲೆ ನೆಕ್ಸ್ಟು ನಾನು ಯಾವ ಡ್ರೆಸ್ ಹಾಕ್ಕೊಳ್ಳೋದೆ ಅಂತೇಳಿ ನೋಡಿಕೊಂಡು ಎತ್ತಿಟ್ಟು, ಹಾಗೆ ಸ್ವಲ್ಪ ಕೆಳಗಡೆ ಬಂದು ಅದು ಇದು ಕೆಲಸ ಇರುತ್ತಲ್ಲ ಸ್ವಲ್ಪ ಹೆಲ್ಪ್ ಮಾಡಿ, ಅದಾದಮೇಲೆ ನಮ್ಮ ಮನೆಯಲ್ಲೇ ಹಾಕಿರೋ ಅಂತಹ ರೋಸ್ ಗಿಡದಲ್ಲಿ 2 ರೋಸ್ ಬಿಟ್ಟಿತ್ತು. ಅಂದರೆ ಮುಂಚೆನೂ ಬಿಟ್ಟಿತ್ತು, ಯುಗಾದಿಗೆ 2 ರೋಸ್ ಬಿಟ್ಟಿತ್ತು. ಆ ರೋಸ್ನ ನಾವೇನಾದರೂ ಮುಡ್ಕೊಳ್ಳಿಲ್ಲ ಅಂತಂದರೆ ನಾವು ಡೈನಿಂಗ್ ಟೇಬಲ್ ಮೇಲೆ ಒಂದು ಗ್ಲಾಸ್ ಬಾಟಲ್ ಇಟ್ಟಿದ್ದೀವಿ, ಅದರೊಳಗಡೆ ನೀರು ತುಂಬಿ ಅದರಲ್ಲಿ ಶೋ ಪೀಸ್ ಥರ ಇಡ್ತೀವಿ. ಸೊ ಅದನ್ನು ಮಾಡ್ತಾಯಿದ್ದೆ ನಾನು. ಇವ್ರು ಬಂದು ರೇಗಿಸ್ತಾಯಿದ್ರು ಅದು ಇದು ಅಂತ. ಸೊ ಒಂದು ವೈಟ್ ಮತ್ತು ರೆಡ್ ರೋಸ್ ಹೂವು ಬಿಟ್ಟಿದೆ, ಅದನ್ನು ತೆಗೆದು ಕ್ಲೀನ್ ಮಾಡಿ, ನೀರೆಲ್ಲ ಕ್ಲೀನ್ ಮಾಡಿ ಹಾಕಿ ಇಡ್ತಾಯಿದ್ದೀನಿ. ವಿಡಿಯೋನ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ ಗೈಸ್, ಯಾಕಂದರೆ ತುಂಬ ಸ್ಲೋ ಇದ್ದರೆ ನೋಡೋರ್ಗೂ ಬೋರ್ ಆಗುತ್ತೆ. ಆ್ಯಂಡ್ ಅದೇ ಕೆಲಸ ಅದೇ ಮಾಡೋ ಕೆಲಸ ನಾವು ಮಾಡ್ತೀವಿ ಅಂಥೇಳಿ ಬೋರಿಂಗಲ್ಲಿ ನೋಡ್ತಾರೆ ಅಂಥೇಳಿ ಸೊ ನಾನು ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ. ಹಾಗೆ ನೆಕ್ಸ್ಟು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಆದಮೇಲೆ ಕೆಳಗಡೆ ಹೊಸ್ಲು ಒರೆಸಿ ಅದಕ್ಕೆ ಕುಂಕುಮ ಇಟ್ಟು ಮತ್ತು ರಂಗೋಲಿ ಎಲ್ಲ ಹಾಕಿ ಹೂವು ಇಟ್ಟು, ಮತ್ತು ದೇವ್ರ ಪೂಜೆನೂ ಅಷ್ಟೇ ದೇವ್ರ ಸಾಮಾನೆಲ್ಲ ತೊಳೆದಿರೋದೆಲ್ಲ ಇಟ್ಟು ಅದೆಲ್ಲ ಸ್ವಲ್ಪ ಹೂವು ಎಲ್ಲ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡಿದ್ದೆ. ಅದಾದಮೇಲೆ ನಾನು ರೆಡಿ ಆಗೋಣ ಅಂಥೇಳಿ ಮೇಲ್ಗಡೆ ಹೋದೆ. ಸೊ ನೋಡಿ, ಪೂಜೆಗೆಲ್ಲ ಈ ಥರ ರೆಡಿ ಆಗಿದೆ. ಹೂವು ಎಲ್ಲ ಇಟ್ಟು ಆ್ಯಂಡ್ ದೀಪಕ್ಕೆಲ್ಲ ಎಣ್ಣೆ ಎಲ್ಲ ಹಾಕಿ ಇಟ್ಟಿದ್ದೀನಿ. ಅದಾದಮೇಲೆ ನಾನು ರೆಡಿಯಾಗಿ ಬರೋ ಅಷ್ಟರಲ್ಲಿ ನಮ್ಮ ಅತ್ತೆ ಪೂಜೆ ಮಾಡಿದರು. ಸೊ ನಾನು 2 ಗಂಟೆ ಕಡ್ಡಿ ಹಚ್ಚಿ ಪೂಜೆ ಮಾಡೋಣ ಅಂಥೇಳಿ ಈಗ ಪೂಜೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಗೈಸ್, ಇನ್ನೊಂದು ವಿಷಯ, ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ಜನ ವೀಡಿಯೋ ನೋಡ್ತಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸಬ್ಸ್ಕ್ರೈಬ್ ಮಾಡಿದ್ರೆ ಆ್ಯಕ್ಚುಲಿ ನಾವು ರೀಚ್ ಆಗ್ತಿದ್ದೀವಿ ಅನ್ನೋದೊಂದು ಖುಷಿ ಇರುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ನಾನೇನಕ್ಕೆ ಸಬ್ಸ್ಕ್ರೈಬ್ ಅಂತ ಜಾಸ್ತಿ ಕೇಳ್ತೀನಿ ಅಂತಂದರೆ, ನಾವು ಸಣ್ಣ ಯೂಟ್ಯೂಬರ್ ಆಗಿ ನಾವು ಮಾಡ್ತಿರೋದು ಯಾವ್ದು ಸರಿನೋ ಯಾವ್ದು ತಪ್ಪೋ ಅನ್ನೋದು ಯಾವುದು ನಮ್ಗೆ ಅಷ್ಟು ಗೊತ್ತಿರಲ್ಲ. ಸೊ ನಾವು ಸ್ಟಾರ್ಟ್ ಮಾಡಿರೋದ್ರಿಂದ ಇದು ಸರಿ ಇದು ತಪ್ಪು ಆ್ಯಂಡ್ ಚೆನ್ನಾಗಿ ಬರ್ತಿದೆ ಚೆನ್ನಾಗಿಲ್ಲ, ಸೊ ಈ ಥರ ಎಲ್ಲ ನಾವು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಈ ಥರ ಬರೋದ್ರಿಂದ ನಮಗೂ ಗೊತ್ತಾಗುತ್ತೆ, ಓಕೆ ನಮ್ಮ ವಿಡಿಯೋ ಈ ಥರ ಆಗ್ತಿದೆ, ಈ ಥರ ಹೋಗ್ತಿದೆ ಆ್ಯಂಡ್ ಚೆನ್ನಾಗಿದ್ರೆ ಹೌದು ಖುಷಿ ಆಗುತ್ತೆ, ಇಲ್ಲ ಅಂತಂದರೆ ಇದನ್ನು ಇಂಪ್ರೂವ್ ಮಾಡ್ಕೊಳ್ಳೋಣ, ಚೇಂಜ್ ಮಾಡ್ಕೊಳ್ಳೋಣ ಅಂಥೇಳಿ ನಮಗೂ ಐಡಿಯಾಸ್ ಬರುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ನಾನು ಯಾವುದೇ ವಿಡಿಯೋ ಮಾಡಿದ್ರು ಅಷ್ಟೇ, ಆ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ನಿಮ್ಮ ಒಂದು ಕಮೆಂಟ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾವು ತಪ್ಪು ಮಾಡ್ತಿದ್ದೀವೋ ಸರಿ ಮಾಡ್ತಿದ್ದೀವೋ ಏನು ನಮಗಷ್ಟು ಗೊತ್ತಿರಲ್ಲ. ಸೊ ಆಬ್ವಿಯಸ್ಲಿ ನಮ್ಮ ಪ್ರಕಾರ ಚೆನ್ನಾಗಿರುತ್ತೆ, ಬಟ್ ಅದು ರೀಚ್ ಹೆಂಗೆ ಆಗ್ತಿದೆ ಆ್ಯಂಡ್ ಆ ಕಡೆಯಿಂದ ಔಟ್ಪುಟ್ ಹೆಂಗೆ ಬರುತ್ತೆ ಅದೆಲ್ಲ ಒಂಥರ ನೋಡೋದಕ್ಕೆ ನಮಗೆ ಖುಷಿ ಅಂತಲೇ ಹೇಳಿ. ಸೊ ಗೈಸ್, ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಬೇವಿನ ಸೊಪ್ಪು ತಿಂತಾಯಿದ್ದೀನಿ. ಬೇವಿನ ಸೊಪ್ಪಿರುತ್ತಲ್ಲ, ಸೊಪ್ಪಿನ ಎಲೆ ತಿಂತಿಲ್ಲ, ಎಲೆದು ಹೂವು ಇರುತ್ತಲ್ಲ ಆ ಹೂವು ಮತ್ತು ಬೆಲ್ಲ ಮತ್ತು ಸ್ವಲ್ಪ ಕಡಲೆ ಇರುತ್ತಲ್ಲ, ಕಡಲೆನ ಹಾಕಿ ಕಡಲೆ ಮತ್ತು ಗಸಗಸೆ ಹಾಕಿ ಮಿಕ್ಸ್ ಮಾಡಿ ನಾವು ಬೇವಿನ ಸೊಪ್ಪು ಮಾಡೋದು. ಆ್ಯಂಡ್ ಅದೆಲ್ಲ ತಿಂದು ಆದಮೇಲೆ ನೋಡಿ, ಪೂಜೆ ಎಲ್ಲ ಆದಮೇಲೆ ಈ ಥರ ಇದೆ ಔಟ್ಲುಕ್ ಪೂಜೆದು. ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಮಕ್ಕಳು ಈ ಥರ ತಿನ್ನೋಕೆ ಇಷ್ಟಪಟ್ಟಾಗ ಅವ್ರಿಗೆ ಹಿಂಗೆ ಕೊಟ್ಬಿಡ್ಬೇಕು ಗೈಸ್. ಎಷ್ಟು ಬೇಕಷ್ಟು ಚೆಲ್ಕೊಂಡು ಏನೋ ಒಂದು ಮಾಡಿಕೊಂಡು ತಿನ್ನೋದನ್ನ ಅವ್ರು ಕಲಿತಾರೆ. ನಾನೇ ಆಗಲೇ ಹೇಳ್ದಂಗೆ ತಿಂಡಿಗೆ ಏನಿದು ಬಿಸಿಬೇಳೆ ಬಾತು. ಫ್ರೆಂಡ್ಸ್ ಪ್ಲೇನ್ ಕಿಸ್ ಕೊಟ್ಬಿಡು ಮಗನೇ, ಪ್ಲೇನ್ ಕಿಸ್.
ಹಾಯ್ ಮೇಡಮ್. ಹಾಯ್ ಟಾಟಾ. ನಮಸ್ಕಾರ. ಗುಡ್ ನೈಟ್. ನಮಸ್ಕಾರ. ನಮಸ್ತೆ. ನಮಸ್ತೆ ಮಾಡುವ. ಆ್ಯಕ್ಚುಲಿ ಗೈಸ್ ವಿಡಿಯೋ ಮಾಡುವಾಗಲೇ ಮಾತಾಡ್ಕೊಂಡು ಮಾಡಿದ್ದೆ, ಬಟ್ ಸ್ವಲ್ಪ ಡಿಸ್ಟರ್ಬೆನ್ಸಿಂದ ಅದು ಕ್ಲಿಯರಾಗಿ ಕೇಳಿಸ್ತಿರ್ಲಿಲ್ಲ ವಾಯ್ಸು. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆ್ಯಂಡ್ ರೆಸಿಪಿ ಕೂಡ ನೀಟಾಗಿ ಗೊತ್ತಾಗಬೇಕಲ್ಲ, ಹಾಗಾಗಿ. ಆ್ಯಂಡ್ ಫಸ್ಟು ಕಣ್ಕನ ಕಲಿಸ್ಕೊಬೇಕು. ಸ್ವಲ್ಪ ತೆಳುನೂ ಅಲ್ಲ ಗಟ್ಟಿನೂ ಅಲ್ಲ, ನಾರ್ಮಲ್ ಕನ್ಸಿಸ್ಟೆನ್ಸಿಲಿ. ಅದು ಮೈದಾ ಹಿಟ್ಟು ಮತ್ತು ನೀರು ಮತ್ತು ಕಲಿಸ್ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕಿ ಕಲಸಿ, ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಚೆನ್ನಾಗಿ ಅದನ್ನು ನಾದ ಥರ ಮಾಡ್ಕೊಬೇಕು. ಯಾಕಂದರೆ ಅದು ತುಂಬ ರಬ್ಬರ್ ಥರ ಬರಬೇಕಲ್ಲ, ಹಿಟ್ಟೆಲ್ಲ ಹಾಕಿ ಈ ಥರ ಒತ್ತೋದಕ್ಕೆಲ್ಲ. ಸೊ ಅದಕ್ಕೆ ಅದಾದಮೇಲೆ ತೊಗರಿ ಕಾಳನ್ನ ಬೇಯಕ್ಕೆ ಹಾಕಿದ್ವಿ. ತೊಗರಿ ಕಾಳು ಒಬ್ಬಟ್ಟು ಮತ್ತು ಕಾಯಿ ಒಬ್ಬಟ್ಟು ಎರಡು ಕೂಡ ಮಾಡ್ತಾಯಿದ್ದೀವಿ. ಒಂದು ಕಡೆ ಕಾಯಿನ ತುರಿದಿಟ್ಟು ಇದು ಕಾಳು ಒಬ್ಬಟ್ಟಿಗೆ, ಆ್ಯಂಡ್ ಇದು ಕಾಯಿ ಒಬ್ಬಟ್ಟಿಗೆ ರುಬ್ಕೊತಿರೋ ಅಂಥದ್ದು. ಕಾಯಿ ಒಬ್ಬಟ್ಟಿಗೆ ಕಾಯಿ ಮತ್ತು ಗಸಗಸೆ, ಏಲಕ್ಕಿ ಆ್ಯಂಡ್ ಸ್ವಲ್ಪ ಉಣ್ಣೆ ಹಾಕಿರೋ ಅಕ್ಕಿನ ಹಾಕಿ ರುಬ್ಕೊಬೇಕು. ಫಸ್ಟು ರುಬ್ಕೊಂಡು ಎಲ್ಲ ಆದಮೇಲೆ ಒಂದು ಸೈಡ್ ತೊಗೋಬೇಕು. ಅದಾದಮೇಲೆ ಕಾಳನ್ನ ಬೇಯಕ್ಕೆ ಹಾಕಿದ್ವಲ್ಲ, ಅದು ಬೇಯೋ ಟೈಮಲ್ಲಿ ಕಾಯಿ ಒಬ್ಬಟ್ಟಿಗೆ ರೆಡಿ ಇದನ್ನು ತುಂಬ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಮತ್ತೆ ಬೆಲ್ಲ ಪಾಕ ರೆಡಿ ಮಾಡ್ಕೋಬೇಕು. ಇದು ತುಂಬ ಗಟ್ಟಿ ಪಾಕ ಬರಬೇಕಂತೇನಿಲ್ಲ. ಬೆಲ್ಲ ಎಷ್ಟು ಬೇಕಷ್ಟು ಬೆಲ್ಲ ತೊಗೊಂಡು ನಾವು ಎಷ್ಟು ಒಬ್ಬಟ್ಟು ಮಾಡ್ತಿದ್ದೀವಿ ಅದಕ್ಕೆ, ಆ್ಯಂಡ್ ಸ್ವಲ್ಪ ನೀರು ಹಾಕ್ಕೊಬೇಕು. ಅಂದರೆ ಒಂದು ಸ್ವಲ್ಪ ಬೆಲ್ಲ ಹಂಗೆ ಹಾಕಿದ್ರೆ ತಳ ಹಿಡಿಯುತ್ತಲ್ಲ, ಸೊ ಹಂಗಾಗಿ ಸ್ವಲ್ಪ ನೀರು ಹಾಕಿದ್ರೆ ಅದು ಬೇಗ ಕರ್ಗೋಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಬೆಲ್ಲ ಎಲ್ಲ ಕರಗಿ ಆದಮೇಲೆ ಒಂಚೂರು ಎಳೆ ಪಾಕ ಬಂದಾದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ದೀವಿ ಆ ಮಿಶ್ರಣನ ಇದಕ್ಕೆ ಹಾಕಿ ತಿರುಗ್ತಾ ಹೋಗಬೇಕು. ನೋಡಿ ಇವಾಗ ಇಷ್ಟು ತೆಳು ಇದೆ, ಬಟ್ ಅದು ತಿರುಗಿ ಎಲ್ಲ ಆದಮೇಲೆ ತುಂಬ ಗಟ್ಟಿ ಬರುತ್ತೆ. ಆವಾಗ ಒಬ್ಬಟ್ಟು ತಟ್ಟಕ್ಕೆಲ್ಲ ಈಸಿ ಆಗುತ್ತೆ. ಎಸ್ ಗೈಸ್, ಇನ್ನೊಂದು ಕಡೆ ಕಾಳು ಕೂಡ ಬಂದಿತ್ತು. ಕಾಳು ಮತ್ತು ನೀರನ್ನ ಸಪ್ರೇಟ್ ಮಾಡಬೇಕು. ಆ್ಯಂಡ್ ನೀರಿನ ಬಗ್ಗೆ ಒಂದು ವಿಷಯ ಹೇಳ್ಬೇಕು. ಈ ಒಬ್ಬಟ್ಟು ಕಾಳು ನೀರಿನ ಬಗ್ಗೆ, ಮದುವೆಗಿಂತ ಮುಂಚೆ ಒಬ್ಬಟ್ಟು ಮಾಡೋದಕ್ಕೆ ಅಂತ ಕಾಳು ಬೇಯಿಸಿದ್ರು. ನಮ್ಮಮ್ಮ ಅದನ್ನು ಡಿವೈಡ್ ಮಾಡು ಅಂತ ಹೇಳಿದರು. ನಾನು ಅದನ್ನು ಡಿವೈಡ್ ಮಾಡಿ ಚೆಲ್ಬಿಟ್ಟಿದ್ದೆ. ಆವಾಗ ನಮ್ಮಮ್ಮನ ಕೈಲಿ ಸರಿಯಾಗಿ ಬೇಯಿಸ್ಕೊಂಡಿದ್ದೆ. ಓಕೆ, ನೆಕ್ಸ್ಟ್ ನೋಡಿ ಕಾಯಿ ಒಬ್ಬಟ್ಟಿಗೆ ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ. ಸ್ವಲ್ಪ ತೆಳು ಆಗಿತ್ತು, ಹಂಗಾಗಿ ಮಧ್ಯದಲ್ಲಿ ಸ್ವಲ್ಪ ರವೆ ಹಾಕಿದ್ವಿ. ಜಾಸ್ತಿ ಹಾಕೋದೇ ನಿಮ್ಗೆ ಬೇಡವಾಗಿತ್ತು. ಸ್ವಲ್ಪ ರವೆ ಹಾಕಿ ತಿರುಗಿಸ್ಕೊಂಡ್ರೆ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಆ್ಯಂಡ್ ಇದು ಕಾಳು ಒಬ್ಬಟ್ಟು. ಕಾಳೆಲ್ಲ ಬೆಂದಿ ಆದಮೇಲೆ ಕಾಳಿಗೆ ಎಷ್ಟು ಹೊಂದಿಕೆ ಆಗುತ್ತೆ ಅಷ್ಟು ಬೆಲ್ಲ ಹಾಕಿ ಅದನ್ನು ರುಬ್ಕೋಬೇಕು. ಯಾಕಂದರೆ ಇದು ರುಬ್ಬಿಲ್ಲ ಅಂದರೆ ನಾವು ತಟ್ಟೋ ಟೈಮಲ್ಲಿ ಅಷ್ಟು ಈಸಿಯಾಗಿರಲ್ಲ, ಹಾಗಾಗಿ. ಸೊ ಇದೆಲ್ಲ ರೆಡಿ ಮಾಡಿಟ್ಟು ಇಲ್ಲಾಂದ್ರೂ 1/2 hour to 1 hour ಬಿಟ್ಬಿಟ್ಟಿದ್ವಿ. ಒಂದು 1/2 hour ಬಿಟ್ಟಿದ್ವಿ. ಅದಾದಮೇಲೆ ತಟ್ಟೋದಕ್ಕೆಲ್ಲ ಮಾಡ್ಕೊಂಡ್ವಿ. ಫಸ್ಟು ನಾನು ಕಾಯಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಆ್ಯಂಡ್ ಕಣ್ಕನ ಈ ಥರ ಮಾಡಿಕೊಂಡು ಉಂಡೆ ಏನಿದೆ ಅದನ್ನು ಈ ಥರ ಮೇಲೆ ಬರೋ ಥರ ಮಾಡಿಕೊಂಡು, ಕಾಯಿ ಒಬ್ಬಟ್ಟಿಗೆ ಸ್ವಲ್ಪ ಕಣ್ಕ ತೊಗೊಂಡ್ರು ನಡೆಯುತ್ತೆ. ಯಾಕಂದರೆ ಅದು ಹೆಂಗೆ ಬೇಕು ಹಂಗೆ ಹೊಂದಿಕೆ ಆಗುತ್ತೆ. ಆ್ಯಂಡ್ ಎತ್ತಿ ಹಂಚ ಮೇಲೆ ಹಾಕೋದಕ್ಕಾಗಲಿ ಆ್ಯಂಡ್ ತೆಗಿಯೋದಕ್ಕಾಗಲಿ ಅಷ್ಟು ಅಂಟ್ಕೊಳ್ಳಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಎಷ್ಟು ಅಗಲ ನಾವು ಎಳಿತೀವಿ ಅಷ್ಟು ಅಗಲ ಬರುತ್ತೆ ಕಾಯಿ ಒಬ್ಬಟ್ಟು ಅಷ್ಟು ತಲೆ ನೋವಿರಲ್ಲ. ಬಟ್ ಕಾಳು ಒಬ್ಬಟ್ಟೆ ಸ್ವಲ್ಪ ಅಂಟ್ಕೊಳ್ಳೋದು, ಕಿತ್ತೋಗೋದು ಈ ಥರ ಎಲ್ಲ ಆಗುತ್ತೆ. ಆ್ಯಂಡ್ ಇದು ಕಾಯಿ ಒಬ್ಬಟ್ಟು ಒಂದು ಸ್ವಲ್ಪ ಮಾಡಿ, ಆ್ಯಂಡ್ ಕಾಳು ಒಬ್ಬಟ್ಟು ಸ್ವಲ್ಪ ಮಾಡ್ತಾಯಿದ್ವಿ. ಸೊ ಈ ಥರ ನಾನು ಅದನ್ನು ತಟ್ಟಿದ್ದೀನಿ ನೋಡಿ. ನನಗೆ ಅದು ಒಂದೇ ಪೇಪರಲ್ಲಿ ಕೈಯಲ್ಲಿ ತಟ್ಟೋದಕ್ಕೆ ನಂಗೆ ಅಷ್ಟು ಬರಲ್ಲ, ಯಾಕಂದರೆ ಅಷ್ಟು ಕಂಫರ್ಟಬಲ್ ಇಲ್ಲ ನಾನು ಮುಂಚೆ ಎಲ್ಲ ತಟ್ಟಿ. ಹಾಗಾಗಿ ಇನ್ನೊಂದು ಪೇಪರ್ನ ತೊಗೊಂಡೆ, ಮೇಲೆ ಇಟ್ಕೊಂಡು ತಟ್ಟಿದ್ರೆ ಅದು ಈವನ್ ಆಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ ಅಂತ. ಒಬ್ಬಟ್ಟು ಮಾಡೋದಕ್ಕೆ ಆಯಿಲ್ ಸ್ವಲ್ಪ ಜಾಸ್ತಿನೇ ತೊಗೊಳುತ್ತೆ ಅಂತ ಹೇಳ್ಬೋದು. ಅದನ್ನು ತಟ್ಟೋದಕ್ಕಾಗಲಿ ಆ್ಯಂಡ್ ಹೆಂಚು ಮೇಲೆ ಹಾಕಿದಾಗ ಅದಕ್ಕೆ ಸ್ವಲ್ಪ ಹಾಕೋದಕ್ಕೆ ಇದಕ್ಕೆಲ್ಲ ಆಯಿಲ್ ಕನ್ಸ್ಯೂಮಿಂಗ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಟೇಸ್ಟ್ ವೈಸ್ ಚೆನ್ನಾಗಿರಬೇಕು ಅಂದರೆ ಆಯಿಲ್ ಹಾಕಲೇಬೇಕು. ಆ್ಯಂಡ್ ಹೆಂಚಲ್ಲಿ ಕೂಡ ಅದು ಅಂಟ್ಕೊಳ್ಳುತ್ತೆ ಆಯಿಲ್ ಹಾಕಲಿಲ್ಲ ಅಂತಂದರೆ. ಸೊ ಹಾಗಾಗಿ ಆಯಿಲ್ ಸ್ವಲ್ಪ ಜಾಸ್ತಿ ತೊಗೊಳುತ್ತೆ. ಆ್ಯಂಡ್ ಇದೆಲ್ಲ ಆದಮೇಲೆ ಸ್ವಲ್ಪ ಕಾಯಿ ಒಬ್ಬಟ್ಟೆಲ್ಲ ತಟ್ಟಿ ಎಲ್ಲ ಆದಮೇಲೆ ಕಾಳೊಬ್ಬಟ್ಟು ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀವಿ.
ಒಬ್ಬಟ್ಟು ಮಾಡ್ತಾ ಬಿಸಿಯಾಗಿ ತಿಂತಾಯಿದ್ರು. ಆ್ಯಂಡ್ ಒಬ್ಬಟ್ಟು ಈ ಥರ ರೆಡಿಯಾಗಿದೆ ನೋಡಿ, ಇದು ಕಾಳು ಒಬ್ಬಟ್ಟು. ಸೊ ಗೈಸ್ ಒಬ್ಬಟ್ಟೆಲ್ಲ ಮಾಡಿ ಆಯಿತು. ಇವಾಗ ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ ಬಂದಿದ್ದೀನಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಓಕೆ ಬಾಯ್.